ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಶಂಕರೇಶ್ವರ, ಯಾನಪ್ಪ ಈ ಪಟ್ಟಿ ತಲೆ ನೋಯ್ತದೆ. ಅಲ್ಲ, ₹1 ಸಾಲ ಮಾಡಿಲ್ಲ, ನನಗೆ ಈ ಪಟ್ಟಿ ತಲೆ ನೋವದೆ. ಇನ್ನು ಊರು ತುಂಬ ಸಾಲ ಮಾಡ್ಕೊಂಡು ಊರು ಬಿಟ್ಟೊಂಟೋಗಿರೋ ಆ ದೊರ ಕತೆ ಏನಾಗಬೇಕು? ಯಶಸ್ವಿ, ಇದ್ರ ಬಗ್ಗೆ ಬ್ಯಾಂಕ್ ಅವರೇ ತಲೆ ಕೆಡ್ಸ್ಕೊಳ್ಳಲ್ಲ, ನಾ ಯಾಕೆ ತಲೆ ಕೆಡ್ಸ್ಕೋಬೇಕು? ಗಾಸಿನೇ ಇಲ್ವಾ, ಕೊಟ್ಟವ ಕೋಡಂಗಿ ಈಸ್ಕೊಂಡವ ಇರ್ಬದ್ರ ಅಂತ. ಆಯ್ತು ಮಾಡ್ರೆ, ಹಾಂ ತಗೊಳಪ್ಪ, ತಲೆನೋವು ಅಂತ ಕೂತಿದ್ದ ಒಂದು ದಂಡಕ್ಕೆ ಮಾತ್ರ ತಗೊಳ್ಳಿ ಅಂತ ಮೆಡಿಕಲ್ ಶಾಪೇ ಬಂದಾಗಾಯ್ತು. ಬಾರಪ್ಪ, ಬಾರೋ 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 ಬಾರೋ, ಕೂತ್ಕೋ ಕೂತ್ಕೋ. ಅಯ್ಯೋ, ಏನಾಯ್ತು ತಿಂಗ್ ಮಾಸ್ಟರೇ? ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ಯಾನಂತ ಹೇಳೋಡು, ಶಾನೆ ತಲೆನೋಯ್ತಾ ಇದೆ. ತಲೆ ಇರುವವರಿಗೆ ತಲೆನೋವು ಬರಬೇಕು, ನಿಮಗೆಂತದಕ್ಕೆ ಬಂತು? ಐ ಲೈಕ್ ಇಟ್. ಅಂದ್ರೆ ನೀ ಹೇಳೋದು ನಂಗೆ ತಲೆ ಇಲ್ಲ ಅಂತ? ಅಂದ್ರೆ ಕೆಲವರಿಗೆ ತಲೆ ಇರ್ತದೆ, ಅದರ ಒಳಗೆ ಮೆದುಳು ಕೂಡ ಇರ್ತದೆ, ಆದ್ರೆ ಅದರಲ್ಲಿ ಬುದ್ಧಿ ಮಾತ್ರ ಇರೋದಿಲ್ಲ. ಆ ಲೆಕ್ಕಾಚಾರದಲ್ಲಿ ಹೇಳಿದೆ. ಐ ಡೋಂಟ್ ಲೈಕ್ ಇಟ್. ಯಾನ್ ಹೇಳ್ತಾ ಇದ್ದಾರ? ನನಗ ತಲೆ ಅದ, ಮೆದ್ಲು ಅದ, ಅದ್ರೊಳಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೆ. ಅಯ್ಯೋ ಅಣ್ಣಪ್ಪ, ನಿಮ್ಗೆ ಎಂತ ಉಂಟು ಎಂತ ಇಲ್ಲ ಅಂತ ನನಗೆ ಗೊತ್ತಾಗಬೇಕು, ನಿಮಗೆ ಗೊತ್ತಾಗಬೇಕು. ಅಡ ಕಲ್ಟಿವೇಟ್ರು, ಮೊದ್ಲೇ ತಲೆ ಕೆಟ್ಟು ಕೆರೆ ಹಿಡಿದು ಬಿಟ್ಟದೆ, ಸುಮ್ಮನೆ ಇಲ್ಲಿಂದ ಎದ್ದೊಟ್ಟೋಗು, ಇಲ್ಲ ಅಂದ್ರೆ ನಾನೇ ನಿನ್ನ ಕಚ್ಚಿ ಕಚ್ಚಿ ಸಾಯಿಸ್ಬಿಡ್ತೀನಿ. ಐ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ನಿಮ್ಮ ತಲೆನೋವಿಗೆ ಒಂದು ಒಳ್ಳೆ ಔಷಧಿ ನನ್ನ ಹತ್ರ ಉಂಟು, ನಂಬಿಕೆಯಲ್ಲಿ ತಗೊಳ್ತೀರಾ? ಅದ್ ಹೆಂಗ್ ಗೊತ್ತಾ? ನಂಗೆ ಮೊದ್ಲೇ ತಲೆನೋವು ಬತ್ತು ಅಂತ ಗೊತ್ತಿತ್ತಾ? ಓಯ್, ನೀವು ಶ್ರೀರಾಮಚಂದ್ರ ಇದ್ದಾಗೆ, ನಿಮಗೆ ನಾನು ಸೇವಕ ಆಂಜನೇಯ ಇದ್ದಾಗೆ. ನಿಮ್ಮನ್ನು ಮತ್ತು ಪುಟ್ಟಕನನ್ನು ನಾನು ಇಲ್ಲಿ ಇಟ್ಟುಕೊಂಡಿದ್ದೇನೆ, ಬಗೆದು ತೋರಿಸ್ಲಾ? ಬೇಡ ಪುಟ್ಟ, ಹಾಗಾದ್ರೆ ಈ ಔಷಧಿಯನ್ನ ನಂಬಿಕೆಯಲ್ಲಿ ತಗೊಳ್ಳಿ. ಕೊಡಪ್ಪ. ಶ್ರೀರಾಮ ಆಂಜನೇಯ ಅಂತ ಏನನ್ನೇ ಹೇಳಿದೆ, ಆ ನಂಬಿಕೆ ಮೇಲೆ ಕುಡಿತೀನಿ. ಜೈ ಶ್ರೀರಾಮ. ಕುಡೀರಿ ಕುಡೀರಿ, ನನ್ನ ಎಕ್ಸ್ಪೆರಿಮೆಂಟಿಗೆ ನೀವೇ ಸರಿಯಾದ ಕಪ್ಪೆ. ಅಡ ಕಲ್ಟಿವೇಟ್ರು, ಈಗ ದಿಟ್ಟವಾಗ್ಲೂ ತಲೆನೋವು ಹೊಂಟೋದಡ. ತಲೆನೋವೆಂತ ನಿಮಗೆ ಹಿಡಿದಿರೋ ಹುಚ್ಚು ಕೂಡ ಬಿಟ್ಟು ಹೋಗ್ತದೆ. ನನ್ನ ಪ್ಲಾನ್ ಸಕ್ಸಸ್. ಸಿಂಗ್ ಮಾಸ್ಟ್ರೆ, ನೀವು ಇಲ್ಲಿಯೇ ಮಲಗಿ, ಆಮೇಲೆ ಬಂದು ನಾನು ನಿಮ್ಮನ್ನು ನೋಡ್ತೇನೆ. ಜಾನಿ ಬಾಯ್, ಜಾನಿ ಬಾಯ್, ಏನೋ ಆಫ್ ಮೆಟ್ಲು ಬೆಳಗ್ಗೆ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಸಾರಿ, ಐ ಆಮ್ ವೆರಿ ಸಾರಿ. ನಮ್ಮ ಮನೇಲಿ ತಂಗ್ಲನ ಉಳಿದಿಲ್ಲ ಕಣ. ನಿನ್ನೆ ರಾತ್ರಿ ನಾನೇ ಅರ್ಧ ಹೋಟೆಲ್ ಮಾಡ್ಕೊಂಡಿದ್ದೀನಿ. ಐ ಲೈಕ್ ಇಟ್. ಜಾನಿ ಬಾಯ್, ನಾನು ತಂಗ್ಲನ್ನ ತಿನ್ಲಿಕ್ಕೆ ಬರಲಿಲ್ಲ, ನಿಮಗೆ ಸಿಹಿ ಪೊಂಗಲ್ ತಿನ್ನಿಸ್ಲಿಕ್ಕೆ ಬಂದಿದ್ದೇನೆ. ಐ ಲೈಕ್ ಇಟ್. ನಿನಗೆ ತಂಗ್ಲನ್ನ ಕೊಡೋದೇ ಹೆಚ್ಚು, ಯಾವನವನು ಸಿಹಿ ಪೊಂಗಲ್ ಕೊಟ್ಟಿದ್ದು? ಜಾನಿ ಬಾಯ್, ನಾನು ಸಿಹಿ ಪೊಂಗಲ್ ಅಂತ ಹೇಳಿದ್ದು ನಿಮಗೆ ಸಿಹಿ ವಿಷಯ ತಿಳಿಸ್ಲಿಕ್ಕೆ ಬಂದೆ ಅಂತ. ವಿವಿಧ ಭಾರತಿ ನ್ಯೂಸ್ ತರ ವಿಧವಾದ ವಿಚಾರ ಹೇಳ್ತಿದ್ಯಲ್ಲೋ, ಏನೋ ಅದು ಸಿಹಿ ಸುದ್ದಿ? ಜಾನಿ ಬಾಯ್, ನಾನೊಂದು ಫಾರ್ಮುಲಾವನ್ನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಒಂದು ಕುರಿ ಬೇಕಂತ ಹೇಳಿ ಹುಡುಕ್ತಿದ್ದೆಲ್ಲ, ಆ ಕುರಿ ಸಿಕ್ಕಿತು. ಹೌದಾ? ಯಾರೋ ಅದು? ನಮ್ ಗೌಡ್ರ? ಎಂತ ಗೆಸ್ಸಿಂಗ್ ಮಾರ್ರೆ ನಿಮ್ದು. ಅಲ್ಲೇ ಇದ್ರಲ್ಲಿ ಗೆಸ್ಸಿಂಗ್ ಏನೋ ಬಂತು. ಊರ್ ಹಬ್ಬ ಬಂದ್ರೆ ಕುರಿನೇ ಅಲ್ವೇನೋ ಕಡಿಯೋದು. ಬಾಬಣ್ಣ, 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 ಯಾನ ಇದು? ಅಟ್ಟಿ ಒಳಗಡೆ ಅಲ್ಲು ಉಜ್ಜದ್ ಬಿಟ್ಬಿಟ್ಟು ಆಚೆ ಬಂದು ಅಲ್ಲು ಉಜ್ತಾ ಇದ್ದೀರಿ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ಕಾವೇರಿ ನಿನ್ನ ಪ್ರೀತಿಗೆ ಕಾಯುವೆ ನಾನಮ್ಮ. ನಮ್ಮಿಬ್ಬರ ನೋಡುತ್ತಲೇ ಅಗಲಿರಲು ನಾಚುವುದು, ನೀನೇ ಇಲ್ಲದೆ ನಾನೇ ಇಲ್ಲದೆ ಈ ಪ್ರೀತಿ ಇಲ್ಲ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಯಾವನು ಬಾಬಣ್ಣ? ನಾನು ಹುಚ್ಚ ಮೆಂಟಲ್ ಗೌಡ, ಹಂಗೆ ಕರಿಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಬೆಣ್ಣೆ ಬಿಡ್ತೀನಿ. ಇದೇನಿದು ಡ್ರೆಸ್ಸು? ಸಿನಿಮಾ ಅಂದ್ಮೇಲೆ ಐಟಮ್ ಸಾಂಗ್ ಇರಬೇಕು, ಹೆಣ್ಣು ಅಂದ್ಮೇಲೆ ಮಿಡ್ಡೆ ಹಾಕಬೇಕು, ಅರ್ಥ ಆಯ್ತಾ? ಹೋಗಿ ಮಿಡ್ಡೆ ಹಾಕಬೇಕು.
ಗಂಡ ನಾ ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದ್ರೆ ಬ್ಯಾಡ್ ಮಾಡಕ್ ಬಿಡ್ತೀನಿ. ಇರಿ ಮಾಡ್ತೀನಿ. ಹಲೋ ಅತ್ತೆವ್ವ. ಇದ್ಯಾಕೆ ಕೂಸು ಹಿಂಗಳ್ತಿದೆ? ಅತ್ತೆವ್ವ, ಬಾಬಣ್ಣ ಒಂಥರ ಆಡ್ತಾವ್ರೆ. ಹೆಂಗಂದ್ರೆ ಹೆಂಗಾಡ್ತಾವ್ನೆ? ಅವ್ನಿಗೆ ಏನಾದ್ರು ಕಡಿತಂತ? ಗೊತ್ತಿಲ್ಲ, ನೀವೇ ಕೇಳಿ ಕೊಡ್ತೀನಿ. ಕೊಡು ಅದನ್ನ ಕೈ ಅವ್ನಿಗೆ ಫೋನ್ನ. ಕೊಡ್ತೀನಿ. ಬಾಬಣ್ಣ ಮೆಂಟಲ್ ಗೌಡ ಅಂದು. ಮೆಂಟಲ್ ಗೌಡ್ರೆ, ತಗೊಳ್ಳಿ ಫೋನು. ಅಪ್ಪ ಅಮ್ಮ ಅಂದಮೇಲೆ ಬೆಲೆ ಕೊಡಬೇಕು. ಬೆಲೆ ಕೊಡದೆ ಅವ್ರನ್ನ ನನ್ನ ಮಕ್ಕಳ ಕೊಲೆ ಮಾಡಕ್ ಬಿಡ್ತೀನಿ. ಅವರೆಲ್ಲ ನನ್ನ ಹೆಗಲ. ಅರ್ಥ ಆಯ್ತಾ? ಹೇಳಮ್ಮ. ಲೇ ದನ ಕಾಯೋನೆ, ಯಾಕ್ಲಾ ಒಂಥರ ಆಡ್ತಿದ್ಯಂತೆ? ಉಚ್ಚಿಗಿಚ್ಚ ಏನಾದ್ರು ಹಿಡಿತಾ? ಈ ಭೂಮಿ ಮೇಲೆ ದ್ಯಾವ್ರು ಅಂದ್ರೆ ಅಪ್ಪ ಅಮ್ಮ. ಅರ್ಥ ಆಯ್ತಾ? ನೀವು ನನಗೆ ಎಷ್ಟೇ ಬೈರಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಅಪ್ಪ ಅಮ್ಮನಿಗೆ ಯಾವನ್ ಬೆಲೆ ಕೊಡಲಿಲ್ಲ ಅವನ್ನ ಕೊಲೆ ಮಾಡಕ್ ಬಿಡ್ತೀನಿ. ಅರ್ಥ ಆಯ್ತಾ? ಲೇ ದನ ಕಾಯೋನೆ, ಯಾಕ್ಲೇ ಹಿಂಗ್ ಮಾತಾಡಿಯೇ? ಅಪ್ಪ ಅಮ್ಮ ಅಂದಮೇಲೆ ಮಕ್ಕಳನ್ನ ಎಷ್ಟು ಬೇಕಾದ್ರೂ ಬೈಬೋದು, ಎಷ್ಟು ಬೇಕಾದ್ರೂ ಹೊಡಿಬೋದು. ಅಮ್ಮ, ನೀವು ನನಗೆ ಎಷ್ಟು ಬೇಕಾದ್ರೂ ಬೈರಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಅರ್ಥ ಆಯ್ತಾ? ಲೇ ಯಾಕ್ಲೇ ಹಿಂಗ್ ಮಾತಾಡಿಯೇ? ಏನಾಯ್ತ್ಲ ನಿಂಗೆ? ಅಮ್ಮ ಅಮ್ಮ. ಲೇ ಅಳ್ಬೇಡ ಕಣ್ಲ, ನೀ ಹತ್ರ ನನಗೂ ಅಳು ಬರ್ತದೆ. ಅಮ್ಮ. ನಮ್ ಬಾಬಣ್ಣ ಯಾಕೆ ಹಿಂಗಳ್ತಾವ್ರೆ? ಬಾಬಣ್ಣ ಮೆಂಟಗೌಡ. ಮೆಂಟಲ್ ಗೌಡ್ರೆ, ಹೊಸಿ ಫೋನ್ ಕೊಡಿ, ಅತ್ತೆ ಅಂತವ ನಾ ಮಾತಾಡ್ತೀನಿ. ಅಮ್ಮ. ಹಲೋ ಅತ್ತೆವ್ವ, ಕೇಳಿಸ್ಕೊಂಡ್ರಿ ಅಲ್ಲ ನಮ್ ಬಾಬಣ್ಣ ಹಂಗೆ ಮಾತಾಡ್ತಾವ್ರೆ ಅಂತ. ಅತ್ತೆವ್ವ, ನಿಮ್ಗೇನಾಯ್ತು? ನೀವ್ ಯಾಕೆ ಅಳ್ತಾ ಇದ್ದೀರಿ? ಅಮ್ಮಿ ಪುಟ್ಮಲ್ಲಿ, ನನ್ನ ಕೂಸನ್ನ ಹೊಸಿ ಚೆನ್ನಾಗಿ ನೋಡ್ಕೊಳ್ಳಮ್ಮಿ. ಅವನಿಗೆ ಯಾನು ನೋವು ಕೊಡ್ಬೇಡ. ಏನ್ ಗೌಡ್ರೆ, ಕೈಯಲ್ಲಿ ಕವರು, ನಂಗೆ ಗಿಫ್ಟ್ ತಂದಿದ್ದೀರಾ? ಧೀರ ಧೀರ ಬಾ ಸರಸರ, ನೀ ಸೂರೆ ಮಾಡು ನನ್ನರ ನರ. ತೋರಬೇಡ ನೀ ಕನಿಕರ, ನನಗಿಲ್ಲ ಯಾವುದೇ ಮುಜುಗರ. ನನ ಕೊಂಚ ಕೊಂಚ ದೋಚಿತ ಪೋರಾರ, ಮನ ಕಿತ್ತು ಕಿತ್ತು ತಿನ್ನುವ ಮಾರಾರ. ನೋಡುವಾಗ ನೀ ದುರ ದುರ, ತಲೆ ಸುತ್ತಿ ಬಂದಿದೆ ಗಿರಗಿರ. ಮಾಯಗಾರ ನೀ ಪ್ರಿಯಕರ, ಓ ಚತುರ ಚೋರ ಸರದಾರ. ಐಟಮ್ ಸಾಂಗ್ ಹುಡುಗಿ ಅಂದ್ರೆ ಹಿಂಗಿರ್ಬೇಕು. ಗೌಡ್ರೆ, ಯಾವ ಲೋಕದಲ್ಲಿದ್ರಿ? ಐಟಮ್ ಸಾಂಗ್ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಏನ್ ಸಿಂಪಲ್ ಆಗಿ ಗೌಡ ಅಂತ ಇದ್ದೀರಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ನನ್ನ ಮಗನ್ ಬೆಂಡೆ ಎದ್ದು ಬಿಡ್ತೀನಿ. ನನ್ನ ಹೆಸರು ಹುಚ್ಚ ಮೆಂಟಲ್ ಗೌಡ ಅಂತ. ನೀವು ಮೆಂಟ್ಲು ಅಂತ ಎಲ್ರಿಗೂ ಗೊತ್ತು. ಹೊಸ ವಿಷಯ ಏನಾದ್ರು ಇದ್ರೆ ಹೇಳಿ. ನೋಡಿ, ನನಗೆ ಎಣ್ಣೆಗಳನ್ನ ಕಂಡ್ರೆ ಮರ್ಯಾದೆ, ಅದರಲ್ಲೂ ನಿಮ್ಮಂತ ಸುಂದರವಾಗಿರೋ ಎಣ್ಣೆಗಳನ್ನ ಕಂಡ್ರೆ ಶಾನೆ ಮರ್ಯಾದೆ. ಆದ್ರೆ ಇಂಥ ಸೀರಿಯಲ್ ನೋಡ್ಬಿಟ್ರೆ ಸೀರ್ಗ ಬೆಂಕಿ ಹಚ್ಚಬೇಕು ಅನ್ಸುತ್ತೆ. ತಕೊಳ್ಳಿ ಮೀಡಿಯಾ, ಸಿನಿಮಾ ಅಂದ್ಮೇಲೆ ಐಟಮ್ ಸಾಂಗ್ ಇರ್ಬೇಕು, ಎಣ್ಣೆ ಕಂಡ್ಮೇಲೆ ಮೀಡಿಯಾ ಹಾಕಬೇಕು. ಅರ್ಥ ಆಯ್ತಾ? ರೀ ಗೌಡ್ರೆ, ಸರಿ ಮೆಂಟಲ್ ಗೌಡ್ರೆ, ಹೆಣ್ಮಕ್ಳು ಅಂದ್ರೆ ಮರ್ಯಾದೆ ಅಂತೀರಾ, ಮಿಡ್ಡಿ ಹಾಕೋ ಅಂತಿದ್ದೀರಾ? ತಲೆ ಕೆಟ್ಟಿದ್ಯಾ ನಿಮ್ಗೆ? ಅದಕ್ಕೆ ತಾನೆ ನನ್ನ ಹೆಸರನ್ನ ಹುಚ್ಚ ಮೆಂಟಲ್ ಗೌಡ ಅಂತ ಇಟ್ಕೊಂಡಿರೋದು. ಅರ್ಥ ಆಯ್ತಾ? ಐಸ್ ಕ್ರೀಮ್ನ ಫ್ರಿಡ್ಜಲ್ಲಿ ಇಡಬೇಕು, ಅದು ಕಾಣಿಸೋ ಥರ ಇಡಬೇಕು. ಆಗ್ಲೇ ತಾನೇ ತಿನ್ಬೇಕು ಅನ್ಸೋದು. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ನೋಡಿ, ನಾನು ಯಾವತ್ತೂ ಎಣ್ಣೆಗಳಿಂದ ಓದವನಲ್ಲ, ಆದರೆ ನನ್ನಿಂದ ಬಂದವ್ರನ್ನ ಲೆಕ್ಕ ಇಟ್ಟಿಲ್ಲ. ಅದಕ್ಕೆ ತಾನೇ ಆ ಸೌಮ್ಯ ಎಷ್ಟು ಬೇಡ್ಕೊಂಡ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ಇವರೆಲ್ಲ ನನಗ ಯಾರ ಟಿ ವಿಯವ್ರು ಬರ್ತಾರೆ ಇಂಟ್ರ್ಯೂ ಮಾಡೋಕ್ಕೆ, ಮುಗಿಸ್ಕೊಂಬತ್ತೀನಿ. ಬರಲ್ಯಾ? ನೀವು ಹತ್ತಕ್ಕೆ ತಿರ್ಕೊಂಬಿಟ್ರೆ ಬರದೇ ಇದ್ದನ್ನ ನಾನು ಬಂದೇ ಬರ್ತೀನಿ. ಬರಲ್ಯಾ? ಗೌಡ್ರೆ ಏನು ಮಾಡ್ತಿದ್ದೀರಾ? ಬೆಂಡೆತ್ತು ಬಿಡ್ತೀನಿ. ಯಾರು ಕೇಳಿ ಕ್ಯಾಮ್ರಾ ಆನ್ ಮಾಡಿದ್ರಿ? ಅಲ್ಲ, ಕ್ಯಾಮ್ರಾ ಆನ್ ಮಾಡೋಕೆ ನಿಮ್ಮನ್ನೇ ಕೇಳಬೇಕು, ನೀವೇನು ಡೈರೆಕ್ಟ್ರಾ? ಇದೆಲ್ಲ ಬೇಕಾ?
ಇಲ್ಲಿ ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ನಾನೇ ಹೀರೋ. ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಿದ್ರೆ ಮಾತಾಡಿ, ಇಲ್ಲಾಂದ್ರೆ ಹೊರ್ಟೋಯ್ತೀನಿ. ಸಾರಿ ಗೌಡ್ರೆ. ಏನು ಸಿಂಪಲ್ಲಾಗಿ ಗೌಡ ಅಂತ ಇದೆ, ಮೆಂಟ್ಲು ಗೌಡ ಅನ್ನು. ಇಲ್ಲಾಂದ್ರೆ ಅಟ್ಟಿ ಒಳಗಿರೋ ಮಚ್ಚೆಲ್ಲ ಆಚೆಗೆ ಬಂದ್ಬಿಡ್ತದೆ, ಅರ್ಥ ಆಯ್ತಾ? ಆಯ್ತು ಬಿಡಿ ಮೆಂಟಲ್ ಗೌಡ್ರೆ. ನೀವು ಮೆಂಟಲ್ ಗೌಡ ಅಂತ ಹೆಸರು ಇಟ್ಕೊಂಡಿದ್ರಲ್ಲ, ಇದು ನೀವು ಇಟ್ಕೊಂಡಿರೋದ ಅಥವಾ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋದ? ಅಲ್ಲ ಕಣೋ, ಎಂಥ ಪ್ರಶ್ನೆ ಅಂತ ಕೇಳಿಯೇ. ಎತ್ತ ಅಪ್ಪ ಅಮ್ಮ ಮಕ್ಕಳಿಗೆ ಹುಚ್ಚ ಮೆಂಟ್ಲು ಅಂತ ಹೆಸರಿಟ್ಟಾರ. ಹುಚ್ಚ ಮೆಂಟ್ಲು ಅಂದ್ರೆ ನನಗೆ ಚಾನೇ ಇಷ್ಟ, ಅದಕ್ಕೆ ನಾನೇ ಇಟ್ಕೊಂಡಿನಿ, ಅರ್ಥ ಆಯ್ತಾ? ಸರಿ ಗೌಡ್ರೆ, ನಾನು ಚಾನಲ್ನವನು, ನನಗೂ ಮರ್ಯಾದೆ ಇಲ್ಲದೆ ಹೋಗೋ ಬಾರೋ ಅಂತಿದ್ದೀರಾ, ಇದು ಸರಿನಾ? ನಾನು ಕೊಡೋದೇ ಇಷ್ಟು, ಬೇಕಾದ್ರೆ ತಕ ಬೇಡ ಅಂದ್ರೆ ಬಿಟ್ಟಾಕು. ಏನೋ ನೋಡ್ದಟ್ಕಲ್ಲೇ ನನ್ನ ತಮ್ಮನ ಥರ ಕಂಡುಬಿಟ್ಟಪ್ಪ, ಅದಕ್ಕೆ ಹೇಳ್ದಿ. ಮೆಂಟಲ್ ಗೌಡ್ರೆ, ನೀವು ಮಾತಾಡ್ತಿರೋದು ಕೇಳ್ತಿದ್ರೆ ನಿಮ್ಮನ್ನ ಹುಚ್ಚ ಅಂದವ್ರ ಮುಖಕ್ಕೆ ತುಪ್ಪಕ್ಕೆ ತುಗಿಬೇಕು ಅನ್ಸುತ್ರಿ. ಇದೆಲ್ಲ ಬೇಕಾ? ನೋಡು, ನನಗೆ ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ. ಎಲ್ಲ ಕಡೆ ನನ್ನ ಅಭಿಮಾನಿಗಳವ್ರೆ, ಯಾರಿಗೂ ದುಡುಕ್ಬೇಡಿ, ಸಮಾಧಾನವಾಗಿರಿ ಅಂತ ಹೇಳ್ತೀನಿ. ಇಡೀ ವರ್ಲ್ಡಲ್ಲೆಲ್ಲ ನನ್ನ ಅಭಿಮಾನಿಗಳು ಫೋನ್ ಮಾಡಿಬಿಟ್ಟು ನಿಮ್ಮ ಸಂಘ ಕಟ್ತೀನಿ, ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತಾರೆ. ಅದೆಲ್ಲ ಬೇಡ, ಎಲ್ಲ ಸಮಾಧಾನವಾಗಿರಿ, ಅರ್ಥ ಆಯ್ತಾ? ಗೌಡ್ರೆ ಸಾರಿ ಮೆಂಟಲ್ ಗೌಡ್ರೆ, ನೀವು ಮಾರೋ ಪಟ್ಟಾಪಟ್ಟಿ ಚಡ್ಡಿನ ಯಾರು ಕೊಂಡ್ಕೊಳ್ತಾ ಇಲ್ಲ, ಇನ್ನು ನಿಮಗೆ ಸಂಘ ಬೇರೆ ಕಟ್ತಾರ? ಯಾವ ನನ್ನ ಮಗನೇ ಹೇಳ್ದಮ್ಮ, ಬೆಂಡೆ ಎತ್ತು ಬಿಡ್ತೀನಿ. ನೋಡು, ತಮಿಳ್ನಾಡಲ್ಲಿ ಲುಂಗಿ, ಕೇರಳದಲ್ಲಿ ಪಂಚೆ, ಕರ್ನಾಟಕದಲ್ಲಿ ಗೌಡನ ಪಟಾಪಟ್ಟಿ ಚಡ್ಡಿನೇ ಆಸ್ತಿ. ಸೂಪರ್ ಗೌಡ್ರೆ, ನೀವು ಯಾವಾಗಲೂ ನನ್ನ ಮಗನ ಸಿನಿಮಾ ಅಂದಮೇಲೆ ಐಟಮ್ ಸಾಂಗ್ ಇರಬೇಕು, ಹುಡುಗಿ ಅಂದಮೇಲೆ ಮಿಡ್ಡಿ ಹಾಕ್ಕೋಬೇಕು ಅಂತಿರಲ್ಲ, ಇದು ಸರಿನಾ? ಅಲ್ಲ ಕಣೋ, ನೋಡೋಕ್ಕೆ ಕಾಲೇಜ್ ಹುಡುಗನ ಥರ ಕಾಣ್ತಿದೆ. ಎಂಥ ಪ್ರಶ್ನೆ ಅಂತ ಕೇಳಿಯೇ. ನೋಡು, ಮೊದಲನೇ ದಿನ ಸಿನಿಮಾ ನೋಡೋಕೆ ಬರೋರೆಲ್ಲ ನಿನ್ನ ಥರ ಪಡ್ಡೆ ಐಕ್ಲಿ. ಅವ್ರಿಗೆಲ್ಲ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗು, ಮಿಡ್ಡಿ ಹಾಕೊಂಡ್ರೆ ಹುಡುಗಿ ಇಲ್ಲ ಅಂದಮೇಲೆ ಚೆಂದಾಗಿದ್ದದ, ಕೈಲಿ ಹಿಡ್ಕೊಂಬಂದ್ಬಿಡ್ತಾರೆ ದೊಣ್ಣಗಳನ್ನ. ಗೌಡ್ರೆ ಸಾರಿ ಮೆಂಟಲ್ ಗೌಡ್ರೆ, ನೀವು ಮಾತಾಡ್ತಿರೋದನ್ನು ಕೇಳ್ತಿದ್ರೆ ನಿಮ್ಮನ್ನು ಮೆಂಟಲ್ ಅಂದವ್ರ ಮುಖಕ್ಕೆ ತುಬುಕಂತ ತುಗಿಬೇಕ್ರಿ. ನನ್ನ ಮಗನ್ ಇದೆಲ್ಲ ಬೇಕಾ? ಈ ಓವರ್ ಬಿಲ್ಡಪ್ ಎಲ್ಲ ಬೇಡ. ಇಂಟ್ರೋ ಆಯ್ತಲ್ವಾ, ಕ್ಯಾಮ್ರಾ ಆಫ್ ಮಾಡ್ಕೊಂಡು ಹೋಗು. ಅಲ್ಲ ಗೌಡ್ರೆ, ಕ್ಯಾಮ್ರಾಮೇನು ಹೊಸಿದಾಡಪ್ಪ, ಬನ್ನಿ. ಬಟನ್ ಎಲ್ಲಿದ್ದದು? ಹಾಯ್ ಪಾಪು. ನಾನು ಪಾಪ ಅಲ್ಲ, ಪಾಂಡು ಪುಟ್ ಪುಟ್ ಮಲ್ಲೆ. ಸಾರಿ ಪಾಂಡುಪುರ ಪುಟ್ಮಲ್ಲಿ ಅವರೇ, ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದ್ದೀರಾ? ನಮ್ಮ ಬಾಬಣ್ಣಗೆ ಏನೋ ಆಗದೇನಿ, ಅದಕ್ಕೆ ಒಂದ್ ತರ ಆಡ್ತಾವ್ರೆ. ಪುಟ್ಮಲ್ಲಿ ಅವರೇ, ಅವ್ರು ಯಾವಾಗ ತಾನೇ ಸರಿಯಾಗಿದ್ದಾರೆ ಹೇಳಿ? ಅದಕ್ಕೆ ನಾನು ಹೇಳೋದು, ಅವ್ರನ್ನ ಬಿಟ್ಟು ನನ್ನ ಜೊತೆ ಬಂದ್ಬಿಡಿ ಅಂತ. ಅವ್ರನ್ನ ಬಿಟ್ಟು ನಮ್ಮನೇಲಿ ಬಂದು ಇದ್ಬಿಡಿ ಎಂದೆ. ಸ್ವಲ್ಪ ದಿನ ದೂರ ಇದ್ರೆ ಅವ್ರಿಗೆ ಬುದ್ಧಿ ಬಂದು ಸರಿ ಹೋಗ್ತಾರೆ. ಅಷ್ಟಕ್ಕೂ ನಿಮ್ಮ ಬಾಬಣ್ಣ ಬೇಜಾರಾಗುವಂಥದ್ದು ಏನು ಮಾಡಿದ್ರು? ನಮ್ಮ ಬಾಬಣ್ಣ ಯಾವಾಗ್ಲೂ ನನ್ನ ಮಗನ್ ಸಿನಿಮಾ ಅನ್ಮೇಕೆ ಐಟಮ್ ಸಾಂಗ್ ಇರ್ಲೇಬೇಕು, ಹುಡುಗಿಯರ ಅಂದ್ಮೇಲೆ ಮಿಡ್ಲಿ ಹಾಕೊಳ್ಳೇಬೇಕು ಅಂತ ನನಗೆ ಮಿಡಿ ಹಾಕೊಳಕ್ ಹೇಳ್ತಾರೆ. ಹೌದಾ? ಹಾಗಾದ್ರೆ ಹಾಕೊಂಬಿಡಿ. ಹಾಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿ. ನೀವು ಯಾವಾಗಲೂ ಅಂಗಡಿ ಮುಂದೆ ನಿಲ್ಸಿರೋ ಗೊಂಬೆ ಥರ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಚಂದನ್ನವರೇ ಅನ್ನೋದನ್ನ ಕೇಳೋಕೆ ಒಂದು ಚಂದ. ಅಂಥದ್ರಲ್ಲಿ ಅವರು ಮಿಡ್ಡಿ ಹಾಕು ಅನ್ನೋದು ಸರಿನಾ? ಚಂದನ್ ಅವ್ರೆ, ನೀವೇ ಏನಾದ್ರು ಮಾಡಿ ನಮ್ಮ ಬಾಬಣ್ಣ ಸರಿ ಹೋಗಂಗ್ ಮಾಡಿ ಪ್ಲೀಸ್. ಇಲ್ಲಿರೋದು ಪ್ಲೀಸ್ ಅಲ್ಲ, ಪ್ಲೀಸ್ ಹಿಡಿದ್ರೆ ಜಾಡ. ಮಲ್ಲಿಯವರೇ, ಗೌಡ್ರ ಏನಾದ್ರು ಅಮಾವಾಸ್ಯೆ ದಿನ ಹುಟ್ಟಿದಾರ? ನಂಗೆ ಗೊತ್ತಿಲ್ಲ ಚಂದನ್ ಅವ್ರೆ, ಇರಿ ನಮ್ಮ ಮತ್ತೆ ಒಂದು ಫೋನ್ ಮಾಡಿ ಕೇಳ್ತೀನಿ. ಅದೆಲ್ಲ ಏನು ಬೇಡ ಬಿಡಿ ಪುಟ್ಮಲ್ಲಿಯವರೇ, ನಾಳೆ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಹಾಕಿ ಕೇಳಿದೆ. ಹುಷಾರು ಪುಟ್ಮಲ್ಲಿಯವರೇ, ಅಮಾವಾಸ್ಯೆ ದಿನ ಹುಟ್ಟಿದವ್ರಿಗೆ ದೆವ್ವ ಹಿಡ್ಕೊಳುತ್ತಂತೆ. ಚಂದನ್ ಅವ್ರೆ, ನೀವೇನೇನೇ ಹೇಳಿ ಎದುರಿಸ್ಬೇಡಿ, ನನಗೆ ದಯ್ಯಗಳು ಅಂದ್ರೆ ಸಾನಿ ಡಿಯರು. ಹಿಡಿದ್ರೆ ಜಾಡ. ಪುಟ್ಮಲ್ಲಿಯವರೇ, ನಿಮಗೆ ಭಯ ಆಗ್ಬಾರ್ದು ಅಂದ್ರೆ ನನ್ನನ್ನು ಇಟ್ಕೊಂಬಿಡಿ. ಅಂದ್ರೆ ನಿಮಗೆ ಭಯ ಆಗುತ್ತಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆಲಿ ಇರ್ತೀನಿ ಎಂದೆ. ಹಂಗಂದ್ರಿ? ಹಂಗಾರ ಸರಿ ಬಿಡಿ. ಶನಿ ಬಾಯ್, ಶನಿ ಬಾಯ್, ಓ ಏನೋ ರಕೆ, ನೀವು ರಿಂಗ್ ಮಾಸ್ಟರ್ ಮನೆಗೆ ಎಂತಾದ್ರೂ ಹೋಗಿದ್ರಾ? ಇಲ್ವಲ್ಲೋ, ಯಾಕೋ ಏನಾಯ್ತು? ರಿಂಗ್ ಮಾಸ್ಟರ್ ವಿಷಯ ಜಾನಿಬಾಯಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹೀಗೆ ಸುಮ್ಮನೆ ಕೇಳಿದಷ್ಟೇ. ನೀನು ಹೋಗಿದ್ಯಾ? ನಾನು ಅಲ್ಲಿಂದಲೇ ಬರ್ತಾ ಇದ್ದೇನೆ. ಗೌಡ್ರು ಹೇಗಿದ್ದಾರೆ? ತಲೆನೋವು ಕಡಿಮೆ ಆಯ್ತಂತ? ನಾನು ಔಷಧಿ ಕೊಟ್ಟ ಮೇಲೆ ಸರಿಯಾಗದೆ ಇರ್ತದ. ಐ ಲೈಕ್ ಇಟ್. ಜಾನಿಬಾಯಿ, ನೀವು ಹೊಡೆದಿದ್ದರ ರೀಸನ್ ಎಂತಂತ ಕೇಳ್ಬೋದಾ? ಲೇ, ಅದೇನೋ ಪ್ರಯೋಗ ಮಾಡ್ತೀನಂತ ಗೌಡ್ರಿಗೆ ಔಷಧಿ ಕುಡಿಸ್ದಾಗಿಂದ ಅವರು ಕೈಯಲ್ಲಿ ಮಿಡ್ಡಿ ಇಟ್ಕೊಂಡು ಯಾವುದೇ ಹೆಣ್ಮಕ್ಳು ಕಂಡ್ರು ನನ್ನ ಮಗನ್ ಸಿನಿಮಾ ಅಂದ್ಮೇಲೆ ಐಟಮ್ ಸಾಂಗ್ ಇರಬೇಕು, ಹುಡುಗಿರು ಅಂದ್ಮೇಲೆ ಮಿಡ್ಡಿ ಹಾಕೊಳ್ಬೇಕು ಅಂತ ಓಡಾಡ್ತಿದಾರ ಕಣ. ಹೌದಾ?
ನಾನು ಆ ಮನುಷ್ಯನಿಗೆ ತಲೆನೋವು ಕಮ್ಮಿ ಆಗಲಿಕ್ಕೆ ಔಷಧಿ ಕೊಟ್ಟದ್ದು ಅದಕ್ಕೆ ಮರಳು ಹಿಡಿತಿದ್ದೆ ಅಂತ ಯಾರಿಗೆ ಗೊತ್ತು? ಲೇ ನೀನು ಮೊದಲೇ ಹಾಫ್ ಮೆಂಟ್ಲು, ನೀನು ತಯಾರಿಸೋ ಔಷಧಿನೂ ಹಾಗೆ ಇರುತ್ತೆ. ಜಾನಿಬಾಯಿ, ನಾನು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ, ಫಾರ್ಮುಲಾಗಳನ್ನು ಕಂಡುಹಿಡಿತಾ ಇರ್ತೇನೆ. ನಿಮ್ಮ ಹಾಗೆ ನಾಲಾಯಕನ ನಮ್ಮನೆ ನನಗೆ ಮನೆಯಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ಲೇ ನಾನು ಮನೇಲಿ ಸುಮ್ಮನೆ ಕೂತಿರ್ಬೋದು, ಆದ್ರೆ ನಿಂತರ ಬೇರೆಯವ್ರು ಹುಚ್ಚಿಡ್ಸಲ್ಲ ಕಣ. ಅಲ್ಲ ಕಣೋರಕ್ಕೆ, ಈ ಗೌಡ್ರನ್ನ ಹೆಂಗೋ ಸರಿ ಮಾಡೋದು? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮಿಟ್ಟಿಯ ಕೃಷಿ ಕುಣಿಸ್ಬೇಕಷ್ಟೇ. ಲೇ ನಮ್ಮ ಹೆಣ್ಮಕ್ಳು ನೀನು ಕಂಟ್ರೋಲ್ಮೆಂಟಲ್ಲಿ ಸಿಗೋ ಆಂಗ್ಲೋ ಇಂಡಿಯನ್ಸ್ ಹೆಣ್ಮಕ್ಳು ಅನ್ಕೊಂಡ್ಯಾನೋ? ಎಂತ ಅವಸ್ಥೆ ಇದು ಜಾನಿಬಾಯಿ? ಪಟಾಪಟಿ ಚಡ್ಡಿ ಹಾಕ್ಲಿಲ್ಲ ಅಂತ ಹೇಳಿ ಆ ರಿಂಗ್ ಮಾಸ್ಟರ್ ಹೊಡಿತಾರೆ, ಮಿಡ್ಡಿ ಹಾಕಿದ್ರೆ ನೀವು ಹೊಡಿತೀರಾ, ನಾನೆಂತ ಓಡಿಸ್ಕೊಳ್ಳಿಕ್ಕೆ ಹುಟ್ಟಿದೋಣ? ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವ ಕಲೆ ನನಗೆ ಗೊತ್ತಿದೆ. ಇದಕ್ಕೆ ಸರಿಯಾದ ಔಷಧಿ ನಾನೇ ಕಂಡುಹಿಡಿದ್ದೀನಿ. ಜಾನಿ, ನಿಮ್ಗೂ ರಾಕಿರಿಯವ್ರಿಗೂ ಮಾಡೋದ್ ಬೇರೆ ಕೆಲಸ ಇಲ್ವಾ? ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಹೋಗಿ ಹೋಗಿ ಆ ಗೌಡ್ರ ಮೇಲೆ ಮಾಡ್ತಿರಲ್ಲ. ಏನಾದರೂ ಹೊಸದು ಬರೆಯೋಕೆ ಮುಂಚೆ ವೇಸ್ಟ್ ಪೇಪರ್ ಮೇಲೆ ಬರೆಯಲ್ವಾ? ಇದು ಹಾಗೆ, ಇದು ನಿಮ್ಗೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಈ ಪಂಚಿಂಗ್ ಡೈಲಾಗ್ಗಳನ್ನೆಲ್ಲ ಹೊಡೆಯೋದ್ಬಿಟ್ಟು ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಬನ್ನಿ. ಜಾನಿ, ಐ ಲವ್ ಯು. ಲವ್ ಯು ಟು. ಬಾಬಣ್ಣ, ಇಂಥ ಬಟ್ಟೆ ಹಾಕೊಳಕ್ ನನಗೆ ಇಷ್ಟ ಇಲ್ಲ. ನನ್ನ ಪುಟ್ಪುಡಿ ನಾನು ತವ್ರ ಮನೆಗೆ ಹೊಂಟೋಯ್ತೇನೆ. ಹೆಂಡತಿ ಆದವಳು ಗಂಡನ ಮಾತನ್ನ ಕೇಳಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಬೆಂಡೆತ್ತು ಬಿಡ್ತೀನಿ. ನಾನೇನು ನಿಂಗೆ ಚಡ್ಡಿ ಹಾಕೊಳಕ್ಕೆ ಕೇಳಿದ್ನ, ಮಿಟ್ಟಿತನ ಹಾಕೊಳಕ್ಕೆ ಕೇಳಿದದು. ಬಿರ್ನ ಹಾಕ ಐಟಮ್ ಸಾಂಗ್ ಮಾಡಬೇಕು. ಸಿನಿಮಾ ಅಂದಮೇಲೆ ಐಟಮ್ ಸಾಂಗ್ ಇರಬೇಕು, ಹೆಣ್ಣು ಅಂದಮೇಲೆ ಮಿಡ್ಡಿ ಹಾಕಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ನನ್ನ ಮಗಂದು ಬೆಡ್ಗೆ ಬಿಡ್ತೀನಿ. ಬಾಬಣ್ಣ, ದಯವಿಟ್ಟು ನನ್ನ ಪುಟ್ಪುಡಿ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಬೇಕಾದ್ರೆ ನಾನು ನಿಮ್ಮ ಕಾಲು ಬೀಳ್ತೀನಿ. ಮುಲಿಯವ್ರೆ, ಏನಾಯ್ತು? ಯಾಕೆ ಅವ್ರ ಕಾಲಿಗೆ ಬೀಳ್ತಿದ್ದೀರಾ? ಚಂದನವ್ರೆ, ನಮ್ಮ ಬಾಬಣ್ಣ ಈ ಮಿಡ್ಡಿ ಹಾಕು ಅಂತ ಬಲವಂತ ಮಾಡ್ತಾವ್ರೆ. ನೀ ಗೌಡ್ರೆ, ನಿಮಗ್ ಬುದ್ಧಿ ಇಲ್ವೇನ್ರಿ? ಅವ್ರಿಗೆ ಇಷ್ಟ ಇಲ್ದಿರೋದನ್ನ ಹಾಕೊಂತ ಯಾಕ್ರಿ ಬಲವಂತ ಮಾಡ್ತಿದ್ದೀರಾ? ಏನು ಗೌಡ ಅಂತ ಇದೆಯಾ? ಮರ್ಯಾದೆ ಕೊಟ್ಟು ಮರ್ಯಾದೆ ತಕ್ಕ, ಅರ್ಥ ಆಯ್ತಾ? ಎಲ್ಲ ಕಡೆ ನನ್ನ ಸೇನೆಯವರು ಇದ್ದಾರೆ, ಕರ್ಸಿ ಬೆಂಡೆ ತೋರಿಸ್ಬಿಡ್ತೀನಿ. ನನ್ನ ಮಗ ಆಯ್ತು, ಇಡೀ ವರ್ಲ್ಡಲ್ಲಿ ನನ್ನ ಅಭಿಮಾನಿಗಳವ್ರೆ. ಎಲ್ಲ ₹1 ಹಾಕರು ಸಾಕು, ಬೆಂಗಳೂರಲ್ಲಿ ನನ್ನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ, ಅರ್ಥ ಆಯ್ತಾ? ನನ್ನ ಹೆಂಡತಿ ಜೊತೆ ನಾನು ಏನಾದ್ರು ಮಾಡ್ಕೋತೀನಿ, ಅದನ್ನ ಕೇಳಕ್ಕೆ ನೀಯವನು? ರೀ ಗೌಡ್ರೆ, ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಮಾತಾಡ್ತಿರಲ್ರಿ. ನಾನು ಕೊಡೋದೇ ಇಷ್ಟು ಕಣೋ, ಬೇಕು ಅಂದ್ರೆ ತಕೋ, ಬೇಡ ಅಂದ್ರೆ ವಾಪಸ್ ಕೊಟ್ಬಿಡು, ಅರ್ಥ ಆಯ್ತಾ? ನಿಮಗ್ ಬುದ್ಧಿ ಇಲ್ಲ ಅಂದ್ರೆ ನನಗೂ ಬುದ್ಧಿ ಇಲ್ವಾ? ರಿಂಗ್ ಮಾಸ್ಟ್ರೆ, ಯಾವನಿಗೆ ರಿಂಗ್ ಮಾಸ್ಟ್ರು? ಯಾರಿಗೋ ರಿಂಗ್ ಮಾಸ್ಟರ್ ಅಂತಿತ್ತು ನಿಮಗೆ. ನನ್ನ ಮಗನ್ ನನ್ನ ಬೆಂಡೆತ್ತು ಬಿಡ್ತೀನಿ. ಇದೆಲ್ಲ ಬೇಕಾ? ಮೆಂಟಲ್ ಗೌಡ ಅಂತ ಕರಿಬೇಕು. ಓಕೆ, ಮೆಂಟಲ್ ಕೊಡ್ರೆ, ಮೆಂಟಲ್ ಕೊಡ್ರೆ. ಒಬ್ಬನೇ ಇದ್ದಾಗ ಅಟ್ಯಾಕ್ ಮಾಡ್ರಿ, ಕೈ ಬಿಟ್ಟು ನೋಡಿ, ಈ ಮೆಂಟಲ್ ಗೌಡ ಏನಂತ ತೋರಿಸ್ತೀನಿ. ನನ್ನ ಮಗ ಒಬ್ಬೊಬ್ಬರನ್ನ ಬೆಂಡೆತ್ತು ಬಿಡ್ತೀನಿ, ಅರ್ಥ ಆಯ್ತಾ? ಅದಕ್ಕೆ ಲಾಕ್ ಮಾಡಿದ್ದು. ಓಯ್, ನಿಮ್ಮ ಅಜ್ಜಿ ಸುಂಟಿ ನೋಡ್ದೆ ಅಂತ ಔಷಧಿ ಕೊಡ್ತೀರಿ ಅವರಿಗೆ. ಎಲ್ಲಿದ್ಯೋ ಜೇಬಲ್ಲಿ. ಇವ್ರ ಜೇಬಲ್ ಯಾಕೆ ಹೊಡಕೋದೆ? ಓಯ್, ನಿಮ್ಮ ಗೊಜ್ಜ ನನ್ನ ಜೇಬಲ್ಲಿ ಜಮರ್ರೆ. ಏಯ್ ಬೇಡ, ಏನೇನ್ ಮಾಡ್ತಾ ಇದ್ರಿ? ನನ್ನ ಮಗ ಇವೆಲ್ಲ ನನ್ನ ಎಕ್ಕಡ ಎಲ್ಲ ಮಾಡಬೇಡಿ. ಬಾಬಣ್ಣ, ಚಂದನವ್ರೆ, ನಮ್ಮ ಬಾಬಣ್ಣಂಗೆ ಏನ್ ಮಾಡಿದ್ರಿ? ಅವ್ರು ಬದುಕವ್ರ ತಾನೇ? ಪುಟ್ಟಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ರಿಂಗ್ ಮಾಸ್ಟರ್ ಸರಿ ಹೋಗ್ತಾರೆ. ರಾಕಿರಯ್ಯವ್ರೆ, ನಮ್ಮ ಬಾಬಣ್ಣಗೆ ಅದು ಯಾರೋ ಕುಡ್ಸುದ್ರಲ್ಲ? ಅದು ಅವ್ರು ಸರಿಯಾಗುವ ಫಾರ್ಮುಲಾ ನಾನೇ ಕಂಡಿಡ್ದದ್ದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇವರು ಹುಚ್ಚು ಬಿಟ್ಟು ಕೆಚ್ಚಿದ್ದು ಬಿಡ್ತದೆ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗೌಡ್ರು ಎಚ್ಚರ ಆಗ್ಬಿಡ್ತಾರೆ. ರಾಕೆ, ಬರ ಹೋಗೋಣ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಚಂದನವ್ರೆ, ಚಂದನವ್ರೆ,
ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನಿಮ್ ಬಾಬಣ್ಣ ಏನಾಯ್ತು ಗೌಡ್ರಿಗೆ? వడి మగ వడి మగ వడి మగ వడి మగ బిడబెడ ఉన్నా శ్రీరాంపుర గల్లి సుత్తు ముండకు ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಮಾಮಡ ಮಾಮಡ ಅಲ್ಲ ಬಿಟ್ಬಿಡು ಮಾಮಡ 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 ಅಮ್ಮಿ ಬಿಟ್ಬಿಡಿ ಅತ್ತೆವ ಇವನ್ನ ಕಾಲೆ ಮಾಡ್ಬಿಡ್ತಾರೆ ಬುಡ್ಸಿ ಕೂಸು ಬುಡು ಕಣ್ಲ ಅವ್ರನ್ನ. ಅವ್ವಾ ನಾ ಬಿಡ್ಬೇಕು ಅಂದ್ರೆ ನೀ ಕುಣ್ತಾ ಹಾಕ್ಬೇಕು. ಬೇಡ ಕಣ್ಲ ಸೊಂಟ ನೋಯ್ತದೆ. ಯಾಗಕ್ಕಿಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಆಂಟಿ ಪ್ಲೀಸ್ ಏನಾದ್ರೂ ಮಾಡಿ. ಬೇಡ ಕಣ್ಲ. ನಾ ಬಿಡಲ್ಲ, ನೀ ಕುಣ್ತಾ ಹಾಕು ಬಿಟ್ಟು ಬಿಡ್ತೀನಿ. ಅಯ್ಯೋ ಸರಿ ಕುಣಿತೀನಿ. ಹಮ್ಮಿ ಪುಟ್ಮಲಿ ಇವನ್ ಯಾರವ ಹಿಂಗ್ ಮಾಡಿರೋದು? ಲೇ ಹುಚ್ಚಿ ನನ್ ಮಗನೇ, ಇವನ್ನ ಮೊದ್ಲಂಗ್ ಮಾಡ್ದ್ಯೋ ಸರಿ, ಇಲ್ಲಂದ್ರೆ ನಾನೇ ಈ ಮಚ್ಚ ತಗೊಂಡು ಕೊಚ್ಚಾಕ್ಬಿಡ್ತೀನಿ.